ಸಿಕ್ಕಾಪಟ್ಟೆ ಅವ್ರ ಮೇಲೆ ಆರೋಪ ಪ್ರತ್ಯಾರೋಪ ಮಾಡ್ತಾನೆ ಇರ್ತಾರೆ ನಮ್ಮ ಸ್ನೇಹಮಯಿ ಕೃಷ್ಣ ಅವ್ರ ಮೇಲೆ. ಈ ಸಂದರ್ಭದಲ್ಲೇ ಸ್ನೇಹಮಯಿ ಕೃಷ್ಣ ಅವರು ಈಗ ಮುಡಾ ಎಬ್ಬಿಸಿದ್ದನ್ನು ನೋಡಿದರೆ ಚುನಾವಣೆ ಸಲುವಾಗಿ ಇದು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕಾಂಗ್ರೆಸ್ಸಿಗರ ಆರೋಪ. ಇದಕ್ಕೆ ಅವ್ರು ಉತ್ತರ ಕೊಡ್ತಾರೆ, ಇವರು ಉತ್ತರ ಕೊಡ್ತಾರೆ, ಆ ಮಾತು ಬೇರೆ. ಬಟ್ ಇಲ್ಲೇ ಮುಡಾದ ನಿಜವಾದ ತನಿಖೆ ಆಗಲೇಬೇಕಾಗಿದೆ. ಅಲ್ಲಿ ಸಿದ್ದರಾಮಯ್ಯ ಅದಾರೋ ಇಲ್ವೋ ಸೆಕೆಂಡರಿ, ಅದ್ರಲ್ಲಿ ನಡೆದಿದ್ದು ಸಂಶಯ ಬರುವಂಗದ ಎಲ್ಲ ನಾವು. ಮತ್ತು ಅದೇ ಕಾಲಕ್ಕೆ ಹೇಗಾಗಿ ಲೋಕಾಗಿ ಬಿ ರಿಪೋರ್ಟ್ ಹಾಕೋದು ಈಗ ನಾವು ನೋಡ್ತಾ ಇದ್ದೀವಿ. ನಾವು ಕಳೆದ ಈ ಒಂದು 8-10 ವರ್ಷ 12 ವರ್ಷ ಭಾಳ ಸ್ವತಂತ್ರ ಸಿಕ್ಕಾಗಿದ್ದರೂ ಅಡ್ಡಿ ಇಲ್ಲ. ಅದನ್ನೇ ನೋಡ್ತಾ ಇದ್ದೀವಿ. CBI ಅಥವಾ IT ED ನಮ್ಮ ಕರ್ನಾಟಕದ ಇವತ್ತೇನು ಲೋಕಾಯುಕ್ತದ ಅದಾಗಿರ್ಬೋದು, CID ಇರ್ಬೋದು, ಮತ್ತೊಂದು ಇರ್ಬೋದು, ಆಡಳಿತಾರೂಢ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇರ್ತಾವೆ ಅನ್ನೋದನ್ನು ನಾವು ಇತಿಹಾಸದ ಸೂಕ್ಷ್ಮ ಅಭ್ಯಾಸ ಮಾಡಿದಾಗ ಅನ್ನಿಸ್ತಾ ಇರ್ತದೆ. ಆ ದಿಶೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಈ ಒಂದು ಆರೋಪ ಏನಿತ್ತು ಅದನ್ನು ಇಲ್ಲೇ ಲೋಕಾಯುಕ್ತರು ಪೂರ್ಣ ಪ್ರಮಾಣದಲ್ಲಿ ಏನಪ್ಪ ತನಿಖೆ ಮಾಡಲಿಲ್ವಾ ಅನ್ನುವಂಥದ್ದು, ಅಥವಾ ಮಾಡಿದರೆ ಇನ್ನಷ್ಟು ಮಾಡಬೇಕಾಯ್ತು ಅನ್ನುವಂಥ ಆರೋಪಗಳನ್ನು ಸ್ನೇಹಮಯಿ ಕೃಷ್ಣ ಅವ್ರು ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಅವರು ಇವತ್ತು ಹೈಕೋರ್ಟ್ಗೆ ಹೋಗ್ತಾಯಿದ್ರು. ಇಲ್ಲ ಇಲ್ಲಿ ನಡೆದರೆ ಇದು ಶಿಕ್ಷೆ ಆಗಬೇಕು, ಈಗ ಅರ್ಕಾವತಿನೂ ಮಾಡಿದ್ದಾರೆ, ಈಗ ಇಲ್ಲೂ ಮಾಡ್ತಾಯಿದ್ದಾರೆ ಅಂತ ನಡೀತಾ ಇರ್ತವೆ. ಅದಕ್ಕೆ ಸಿದ್ದರಾಮಯ್ಯನೇನು ಸಜ್ಜನರಲ್ಲ, ಸ್ವಚ್ಛ ಅಲ್ಲ, ಅವ್ರ ಮೇಲೆ ಆರೋಪಗಳಿದ್ದಾವಂತನೂ ಅಂತ ವಾತಾವರಣ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಅದನ್ನು ಖರೆ ಆಗೋದು ಸುಳ್ಳಾಗೋದು ಇಲ್ಲಿ ತನಿಖೆ ಆದ್ಮೇಲೆ ಗೊತ್ತಾಗುವಂಥ ವಿಷಯ. ತನಿಖೆ ಅಂತ ಆಗುವವರೆಗೆ ನಾವು ಅಪರಾಧಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯನವರಿಗೆ ತನಿಖೆ ಆದ್ಮೇಲೆ ಅಪರಾಧಿ ಅದು ಸಿಗೋ ಸಾಧ್ಯತೆ ಇದ್ದಾವೆ. ಯಾಕಂದರೆ ಇಲ್ಲಿ ನಾವು ಸಹಜ ಈ ಒಂದು ಏನಪ್ಪ ತನಿಖಾ ಸಂಸ್ಥೆಗಳ ಇತಿಹಾಸ ನೋಡಿದಾಗ ಅಲ್ಲಿ ಹೆಚ್ಚಿಗೆ ತಿಮಿಂಗಿಲಗಳು ತಪ್ಪಿಸಿ ಹೋಗಿಬಿಡ್ತಾವೆ ಬಲಿಯಿಂದ. ಅಂದರೆ ದೊಡ್ಡ ರಾಜಕಾರಣಿಗಳು, ಪ್ರಭಾವಿ ರಾಜಕಾರಣಿಗಳು ತಪ್ಪಿಸಿಕೊಳ್ತಾ ಇರ್ತಾರೆ. ಏನೋ ತಪ್ಪಿ ಒಬ್ಬ ನಮ್ಮ ಏನಪ್ಪ ಅದು ಭಾಳಷ್ಟು ದೊಡ್ಡ ದಾಖಲೆ ಸಿಕ್ಕಿದ್ದರಿಂದಾಗಿ ಯಡಿಯೂರಪ್ಪನವ್ರಿಗೆ ಒಂದಿಷ್ಟು ಕೆಲವು ದಿನ ಶಿಕ್ಷೆ ಆಯಿತು. ಅದೇ ಕಾರಣಕ್ಕೆ ನಮ್ಮ ಲಾಲು ಪ್ರಸಾದ್ ಯಾದವ್ರಿಗೂ ಒಂದಿಷ್ಟು ಶಿಕ್ಷೆ ಆಯಿತು. ಬಟ್ ಅವ್ರ ಮೇಲೆ ಇದ್ದಂಥ ಆರೋಪಗಳೇನು ಸುಳ್ಳಾಗಿಲ್ಲ, ಸುಳ್ಳು ಆಗೋ ಸಾಧ್ಯತೆಗಳು ಕಡಿಮೆ. ಅದೇ ರೀತಿ ಇಲ್ಲಿ ಮುಡಾ